ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಡಾಬಾ ಸ್ಟೈಲಿನ ವೆಜ್ ಸೋಯಾ ಕೀಮಾ ಪಾವ್ ಮನೆಯಲ್ಲೇ ಮಾಡುತ್ತೇನೆ. ರೆಸ್ಟೋರೆಂಟ್ಗಿಂತಲೂ ಡಾಬಾಕ್ಕಿಂತಲೂ ಸೂಪರಾಗಿ ಮನೆಯಲ್ಲೇ ಮಾಡಿ ತಿನ್ನಬಹುದು. ಅದನ್ನು ಮಾಡಲು ನಾನು ಇಲ್ಲಿ ಸೋಯಾ ಪುಡಿ ಇರುವಂಥ ರೆಡಿಮೇಡ್ ಪ್ಯಾಕೆಟನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಕುದಿಯುವ ನೀರನ್ನು ಹಾಕಿ 10 ನಿಮಿಷ ಬಿಡಬೇಕು. ಈ ರೀತಿ ಸಿಗದಿದ್ದರೆ ದೊಡ್ಡ ಸೋಯಾವನ್ನು ಇದೇ ರೀತಿ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಮಾಡಬಹುದು. ಈಗ 10 ನಿಮಿಷ ಆಗಿದೆ. ಇದನ್ನು ಒಂದು ಜರಡಿಗೆ ಹಾಕಿ ಸೋಸಿಕೊಳ್ಳಬೇಕು. ಈ ರೀತಿ ಸೋಸಿಕೊಂಡು ಇದನ್ನು 2 ರಿಂದ 3 ಸಾರಿ ತಣ್ಣೀರಿನಿಂದ ತೊಳೆದುಕೊಳ್ಳಬೇಕು. ಇದರಲ್ಲಿರುವ ಕಹಿ ಅಂಶ ಮತ್ತು ವಾಸನೆ ಎಲ್ಲವೂ ಹೋಗುವುದು. ಈ ರೀತಿ ತೊಳೆದಿಟ್ಟುಕೊಂಡು ಇದಕ್ಕೆ 4 ಚಮಚೆಯಷ್ಟು ಮೊಸರು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡ್ರು, ಗರಂ ಮಸಾಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಳ್ಳಬೇಕು. ಈ ರೀತಿ ಮಿಕ್ಸ್ ಮಾಡಿಟ್ಟುಕೊಳ್ಳಬೇಕು. ನಂತರ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿದರೆ ಬಹಳ ರುಚಿಯಾಗಿರುತ್ತದೆ. ಆದ್ದರಿಂದ ತುಪ್ಪವನ್ನು ಹಾಕಿಕೊಂಡಿದ್ದೇನೆ. 4 ಲವಂಗ, ಸ್ವಲ್ಪ ಚಕ್ಕೆ, ಚಕ್ರಮಗ್ಗು ಮತ್ತು ತೇಜ್ಪತ್ತವನ್ನು ಹಾಕಿ ಸ್ವಲ್ಪ ಜೀರಿಗೆಯನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ನಂತರ ಇದಕ್ಕೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಹೊಂಬಣ್ಣ ಅಥವಾ ಗುಲಾಬಿ ಬಣ್ಣ ಬರುವವರೆಗೆ ಇದನ್ನು ಫ್ರೈ ಮಾಡಿಕೊಳ್ಳಬೇಕು. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಫ್ರೈ ಮಾಡಿಕೊಳ್ಳಬೇಕು. ನಂತರ ಇದಕ್ಕೆ ಬೇಯಿಸಿದ ಒಂದು ಆಲೂಗಡ್ಡೆಯನ್ನು ಹಾಕಿಕೊಳ್ಳಬೇಕು. ಆಲೂಗಡ್ಡೆ ಹಾಕುವುದರಿಂದ ಬೈಂಡಿಂಗಿಗೆ ಹಾಕುವುದು ಮಂದಗಾಗುವುದು. ಆದ್ದರಿಂದ ಒಂದು ಆಲೂಗಡ್ಡೆಯನ್ನು ಹಾಕಬೇಕು. ನಂತರ ಸ್ವಲ್ಪ ಅರಿಶಿನ ಪುಡಿ ಮತ್ತು ರೆಡ್ ಕಾಶ್ಮೀರಿ ಚಿಲ್ಲಿ ಪುಡಿಯನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ರುಬ್ಬಿದ ಟೊಮೆಟೊನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಇದಕ್ಕೆ ಸ್ವಲ್ಪ ಕಸೂರಿ ಮೆಂತೆಯನ್ನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿ ಆಲೂಗಡ್ಡೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಬೇಕು. ಆಲೂಗಡ್ಡೆ ಹಾಕುವುದರಿಂದ ಸೋಯಾ ಕೀಮಾ ಬೈಂಡಿಂಗ್ ಆಗಿ ಬಹಳ ಮಂದಗಾಗಿ ರುಚಿಯಾಗಿ ಬರುವುದು. ಈ ರೀತಿ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿ ನಂತರ ಅದಕ್ಕೆ ಬೇಯಿಸಿದ ಹಸಿ ಬಟಾಣಿಯನ್ನು ಹಾಕಿ ಮೇಲೆ ಮುಚ್ಚಳ ಮುಚ್ಚಿ ಎಣ್ಣೆ ಬಿಟ್ಟುಕೊಳ್ಳುವವರೆಗೆ ಇದನ್ನು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು. ಈಗ ಎಣ್ಣೆ ಬಿಟ್ಟಿದೆ. ಇಷ್ಟಾದರೆ ಸಾಕು. ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಇದಕ್ಕೆ ಕಲಸಿಟ್ಟ ಸೋಯಾ ಕೀಮಾವನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಉಪ್ಪು ನೋಡಿಕೊಂಡು ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಮೇಲೆ ಮುಚ್ಚಳ ಮುಚ್ಚಿ 8 ರಿಂದ 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು. ಈಗ 8 ರಿಂದ 10 ನಿಮಿಷ ಆಗಿದೆ. ಸೋಯಾ ಕೀಮಾ ಮನೆಯಲ್ಲೇ ರೆಡಿಯಾಗಿದೆ. ಮೇಲೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿಯನ್ನು ಹಾಕಿದರೆ ರೆಡಿ. ಈಗ ಒಂದು ತವೆಗೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಸ್ವಲ್ಪ ಮಾಡಿದ ಗ್ರೇವಿಯನ್ನು ಹಾಕಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಪಾವನ್ನು ಈ ರೀತಿ ನಡು ಕಟ್ ಮಾಡಿಕೊಂಡು ಬೆಣ್ಣೆಯಲ್ಲಿ ಈ ರೀತಿ ಹೊರಳಾಡಿಸಿದರೆ
ಮನೆಯಲ್ಲೇ ಡಾಬಾ ಸ್ಟೈಲ್, ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಕೀಮಾ ಪಾವ್ ಮನೆಯಲ್ಲೇ ರೆಡಿ ಆಯಿತು. ಈಗ ಈ ರೀತಿ ಸರ್ವ್ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ.